ನಮಸ್ತೆ ರೈತ ಬಾಂಧವರೇ, ನಾವಿವತ್ತು ಒಂದು ಮೆಣಸಿನ ಗಿಡದಲ್ಲಿ ಇದ್ದೀವಿ. ಈಗ ನಾವು ಜೂನ್ ತಿಂಗಳು ಕೊನೆಯ ದಿವಸದಲ್ಲಿದ್ದೀವಿ. ಸುಮಾರು ಮೆಣಸಿನ ಗಿಡದ ತೋಟದಲ್ಲಿ ಏನಾಗಿದೆ ಅಂತಂದರೆ, ಒಂದು ವೈರಸ್ ಬರುತ್ತೆ, ಎಲೆ ಮುದುರು ವೈರಸ್ಸು. ಅದನ್ನು ಇಂಗ್ಲೀಷಲ್ಲಿ ಲೀಫ್ ಕರ್ಲ್ ಅಂತ ಕರಿತೀವಿ. ಆ ಒಂದು ವೈರಸ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವಿವತ್ತು ಈ ಒಂದು ಪ್ಲಾಟಲ್ಲಿದ್ದೀವಿ. ಮೊದಲನೇದಾಗಿ ವೈರಸ್ ಹೆಂಗಿರುತ್ತೆ ಅಂತಕ್ಕಂಥ ಲಕ್ಷಣಗಳನ್ನು ನೋಡಿ ತಿಳ್ಕೊಳ್ಳೋಣಂತೆ. ಈ ಗಿಡ ನೋಡ್ತಿರ್ಬೋದು, ಇದು ಎಲೆ ಮುದುರು ವೈರಸ್ ಆಗಿರೋಂತಹ ಗಿಡ. ಇದರಲ್ಲಿ ಆಲ್ಮೋಸ್ಟ್ ಕಾಯಿಗಳ ಸಂಖ್ಯೆ 0 ಅಂತ ಹೇಳ್ಬೋದು. ಎಲ್ಲೋ ಒಂದು ಸೆಟ್ ಆಗಿರೋದು ಕೂಡ ಚಿಕ್ಕದಾಗಿದೆ, ಕ್ವಾಲಿಟಿ ಇಲ್ಲ. ಅದರ ಅರ್ಥ ಇದನ್ನು ಮಾರ್ಕೆಟಲ್ಲೂ ಕೂಡ ತಗೊಳ್ಳೋಂಥ ಸಾಧ್ಯತೆ ತೀರಾ ಕಡಿಮೆ. ಇದು ವೈರಸ್ಸು. ಈ ಚಿಲ್ಲಿಗೆ ಬೇಸಿಗೆ ಕಾಲದಲ್ಲಿ ಯಾರು ಏಪ್ರಿಲ್ ಮೇ ತಿಂಗಳಲ್ಲಿ ನಾಟಿ ಮಾಡ್ತಾರೋ ಅಂತಹ ಪ್ಲಾಟ್ಗಳಲ್ಲಿ ಈ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ. ನಾವೊಂದು ಆರೋಗ್ಯಕರವಾಗಿರ್ತಕ್ಕಂಥ ಚಿಲ್ಲಿ ಗಿಡ ನೋಡೋಣಂತೆ ಅದು ಹೆಂಗಿದೆ ಅಂಥೇಳಿ. ಇದರಲ್ಲಿ ವೈರಸ್ ಇಲ್ಲ, ಕಾಯಿಗಳ ಸಂಖ್ಯೆ ತುಂಬ ಚೆನ್ನಾಗಿದೆ, ಬೆಳವಣಿಗೆನೂ ಚೆನ್ನಾಗಿದೆ, ಹೂವು ಇದೆ. ಈ ವೈರಸ್ ಏನಂತಂದರೆ ಬೇಸಿಗೆ ಕಾಲದಲ್ಲಿ ಹಾಕಿರೋಂತಹ ಮೆಣಸಿನ ಗಿಡದಲ್ಲಿ ತುಂಬ ಜಾಸ್ತಿ ಕಂಡು ಬರೋಂಥದ್ದನ್ನು ನಾವು ನೋಡಿದ್ದೀವಿ. ಈ ಆನಗೋಡು ಭಾಗ ಇರ್ಬೋದು, ಭರಮಸಾಗರ ಭಾಗ, ಅಲ್ಲೆಲ್ಲ ಕಡೆ ಕೂಡ ಈ ವೈರಸ್ಸು ಭಾಳಷ್ಟು ಕಂಡು ಬರ್ತಾ ಇದೆ. ಇದು ಹೆಂಗೆ ಬರುತ್ತೆ ಅನ್ನೋದು ನೋಡೋಣಂತೆ. ಈ ವೈರಸ್ಸು ತಾನಾಗಿಯೇ ತಾನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡಲ್ಲ. ಇದನ್ನು ಹರಡಿಸ್ಬೇಕು ಅಂತಂದರೆ ಒಂದು ಕೀಟ ಬೇಕು. ಆ ಕೀಟದ ಹೆಸರು ಬಿಳಿ ನೊಣ ಅಂತ ಹೇಳ್ತೀವಿ, ವೈಟ್ ಫ್ಲೈ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಈ ಒಂದು ಕೀಟ ರಸ ಹೀರಿ ರೋಗ ಇರೋಂಥ ಗಿಡದಿಂದ ಆರೋಗ್ಯ ಗಿಡಕ್ಕೆ ಹೋಗಿ ಅಲ್ಲಿ ರಸ ಹೀರಿದರೆ ಅಲ್ಲಿ ವೈರಸ್ಸನ್ನು ಬಿಡುತ್ತೆ. ಅಲ್ಲೂ ಕೂಡ ಈ ವೈರಸ್ ಲಕ್ಷಣ ಕಾಣಿಸ್ಕೊಳುತ್ತೆ. ಇದು ಎಲ್ಲೆಲ್ಲಿ ಬರುತ್ತೆ ವೈರಸ್ ಲಕ್ಷಣ, ಅಥವಾ ಎಲ್ಲೆಲ್ಲಿ ಈ ಹುಳ ಈ ವೈರಸ್ಸನ್ನು ಆರೋಗ್ಯಕರವಾದ ಗಿಡದ ಮೇಲೆ ಬಿಟ್ಟು ಹೋಗುತ್ತೆ? ಇದು ನರ್ಸರಿ ಹಂತದಲ್ಲೂ ಕೂಡ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟು. ರೈತರು ಸಸಿ ತಗೋಬೇಕಾದ್ರೆ ಆದಷ್ಟು ಒಳ್ಳೆ ಮೆಶ್ ಇರೋಂತಹ ಅಥವಾ ಪಾಲಿಹೌಸಲ್ಲಿ ಮಾಡಿರೋಂತಹ ಸಸಿಗಳನ್ನೇ ತಗೊಳ್ರಿ. ಅದು ತುಂಬ ಇಂಪಾರ್ಟೆಂಟು. ಇನ್ನು ಕೆಲವು ನರ್ಸರಿಯಲ್ಲಿ ನಾವೇನು ನೋಡಿದ್ದೀವಿ ಅಂದರೆ, ಸಸಿ ಉಳಿದಿದೆ ಅಂತೇಳಿ ಬಾರ್ಡ್ರಲ್ಲಿ 1-2 ಗಿಡ ಮೆಣಸಿನ ಗಿಡ ಒಂದು ಹಾಕಿರೋಂಥದ್ದನ್ನು ನೋಡಿದ್ದೀವಿ. ಆ ರೀತಿ ಹಳೆ ಗಿಡಗಳಿದ್ದರೆ ಈ ವೈರಸ್ ಅಲ್ಲೇ ಉಳ್ಕೊಳ್ಳುತ್ತೆ. ಪ್ರತಿ ಸಲ ಇವರು ಹೊಸ ಸಸಿ ಹಾಕಿದಾಗ ವೈರಸ್ ಹರಡ್ತಾ ಹೋಗುತ್ತೆ. ಇಂಥದನ್ನು ಸುಮಾರು ಕಡೆ ನೋಡಿದ್ದೀವಿ. ಹಾಗಾಗಿ ಸಸಿ ತಗೊಳೋದು ತುಂಬ ಇಂಪಾರ್ಟೆಂಟು. ಎರಡನೇದಾಗಿ ಈ ವೈರಸ್ಸು ನಾಟಿ ಮಾಡಿದ ಮೇಲೆ ಕೂಡ ಬರುತ್ತೆ. ಆದ್ದರಿಂದ ಅದನ್ನು ಕಂಟ್ರೋಲ್ ಮಾಡೋಂಥದ್ದು ತುಂಬ ಇಂಪಾರ್ಟೆಂಟು. ವೈರಸ್ಸನ್ನು ನೇರವಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ನಾವು ಆ ವೈರಸ್ ಹರಡಿಸ್ತಕ್ಕಂಥ ಬಿಳಿ ನೊಣವನ್ನು ಕಂಟ್ರೋಲ್ ಮಾಡ್ಬೋದು. ಈ ಬಿಳಿ ನೊಣ ಕಂಟ್ರೋಲ್ ಮಾಡೋದಕ್ಕೆ ಸುಮಾರಷ್ಟು ಪದ್ಧತಿಗಳಿದ್ದಾವೆ. ಅದರಲ್ಲಿ ಒಂದು ಅತಿ ಇಂಪಾರ್ಟೆಂಟ್ ಏನು ಅಂತಂದರೆ, ಸ್ಟಾರ್ಟಿಂಗ್ ಸ್ಟೇಜಿಂದನೂ ಕೂಡ ನಾವು ಹಳದಿ ಅಂಟು ಬಲೆಗಳನ್ನು ಹಾಕಿದರೆ ಈ ಬಿಳಿ ನೊಣ ಹೋಗಿ ಅದಕ್ಕೆ ಅಂಟ್ಕೊಂಡು ಸಾಯುತ್ತೆ. ಅಂದರೆ ವೈರಸ್ ಹರಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇದು ಒಂದನೇದು. ಎರಡನೇದು, ಈ ಒಂದು ಬಿಳಿ ನೊಣ ಕಂಟ್ರೋಲ್ ಮಾಡೋದಕ್ಕೆ ಸುಮಾರಷ್ಟು ಔಷಧಿಗಳಿದ್ದಾವೆ. ಈಗ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾವೆ. ಈ ಔಷಧಿಗಳು ಹಂತ ಹಂತವಾಗಿ, ಅಂದರೆ ನಮಗೆ ವೈರಸ್ ಹಂತ ಎಷ್ಟಿದೆ ಅಥವಾ ಬಿಳಿ ನೊಣದ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ಒಂದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ನಾನು ಗಮನಿಸಿದ್ದೇನೆಂದರೆ, ಫೀಲ್ಡಲ್ಲಿ ಈ ಒಂದು ಔಷಧಿಗಳ ಜೊತೆಗೆ ಮೀನಿನ ಎಣ್ಣೆ, ಒಂದು ಜುಪಿಟರ್ ಗೋಲ್ಡ್ ಅಂತ ಸಿಗುತ್ತೆ, ಆ ಮೀನೆಣ್ಣೆ ಸೇರಿಸಿ ಬಳಸಿದರೆ ವೈಟ್ ಫ್ಲೈ ಸಮರ್ಪಕವಾಗಿ ಹತೋಟಿಗೆ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟು. ಈಗ ನಮಗೆ ಭರಮಸಾಗರ ಭಾಗದಲ್ಲಿ ಸುಮಾರು ಚಿಲ್ಲಿ ಬೆಳೆಯಂಥ ರೈತರು ನಮ್ಮ ಸಲಹೆ ಅಳವಡಿಸ್ಕೊಂಡಿದ್ದಾರೆ. ಯಾರ್ಯಾರು ನಮ್ಮ ಸಲಹೆ ಅಳವಡಿಸ್ಕೊಂಡಿದ್ದಾರೋ ಅವ್ರ ತೋಟದಲ್ಲಿ ತುಂಬ ಕಡಿಮೆ ವೈರಸ್ಸನ್ನು ಕಾಣ್ಬೋದು, ಬೇರೆಯವ್ರ ತೋಟದಲ್ಲಿ ಜಾಸ್ತಿ ಕಾಣ್ಬೋದು. ಆದ್ದರಿಂದ ಈ ವೈರಸ್ ನಿರ್ವಹಣೆಗೆ ಈ ಸರಿಯಾದಂಥ ಸಮಯದಲ್ಲಿ ಒಳ್ಳೆ ಸಸಿ ತಗೊಂಡು ನಾಟಿ ಮಾಡೋದು ಒಂದು ಇಂಪಾರ್ಟೆಂಟು. ರೋಗ ಬಂದ ತಕ್ಷಣ ಹತೋಟಿಗೆ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡು ಕೆಲವು ಗಿಡ ಇದ್ದರೆ ಅವನ್ನ ಕಿತ್ತು ಹೊರಗೆ ಹಾಕಿ ಸುಡೋಂಥದ್ದು, ಸ್ಪ್ರೇ ಮಾಡಿದ ಮೇಲೆ ಕೂಡ ಇಂಪಾರ್ಟೆಂಟು. ಇದ್ರ ಜೊತೆಗೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಬೇಕು ಅಂತಂದರೆ ಸರಿಯಾದಂತಹ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಆದ್ದರಿಂದ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಇದೊಂದೇ ರೋಗ ಅಲ್ಲ, ಯಾವುದೇ ರೋಗ ಕೀಟದ ಹಾವಳಿ ಕಂಡು ಬಂದರೆ ಅದಕ್ಕೆ ಸೂಕ್ತವಾದ ಪರಿಹಾರ ಬೇಕು ಅಂದರೆ ನಮ್ಮ ತಂಡದವ್ರನ್ನ ಅಥವಾ ಇಕೋ ಅಗ್ರಿ ಅಂಗಡಿಯನ್ನು ಸಂಪರ್ಕ ಮಾಡಿ ನೀವು ಸಲಹೆ ಪಡ್ಕೋಬೋದು. ಧನ್ಯವಾದ.